ಆ ದೇವರ ಹಾಡನ್ನು ಬರೆಯುವಾಗ ಅಣ್ಣ ಅವರು ಆ ವನವಾಸ ಪರ್ವವನ್ನು ಮುಗಿಸ್ಕೊಂಡು ಬಂದಂಥ ದಿನಗಳದು. ಬಂದ ನಂತರ ನಾನೇನು ಮಾಡ್ತಿದ್ದೆ, ಅಪ್ಪಾಜಿ ಜೊತೆ ಕೂತ್ಕೊಂಡು ಸಾಕಷ್ಟು ಸಮಯ ಅವರ ಅನುಭವಗಳನ್ನು, ಅವರ ಭಾವನೆಗಳನ್ನು, ಆ ಕ್ಷಣ ಅವ್ರ ಮನಸ್ಸಿನಲ್ಲಿ ಆದಂಥ ಟ್ರಾನ್ಸ್ಫಾರ್ಮೇಷನ್, ಪರಿವರ್ತನೆಗಳನ್ನು, ಇವುಗಳನ್ನೆಲ್ಲ ಅವ್ರ ಜೊತೆ ಚರ್ಚಿಸ್ಕೊಂಡು ಮಾತಾಡಿಕೊಂಡು ಅವ್ರು ಹೇಳೋ ವಿಚಾರಗಳೆಲ್ಲ ಕೇಳಿ ಕಂಪ್ಲೀಟ್ ಅವರ ಮನಸ್ಥಿತಿಯನ್ನು ನನ್ನೊಳಗೆ ತಂದುಕೊಳ್ಳುವ ಪ್ರಯತ್ನ ಮಾಡಿಕೊಂಡು ಅವ್ರ ಮನಸ್ಸಿನಲ್ಲಿ ಏನು ಓಡಾಡ್ತಾ ಇದೆ ವಿಚಾರಗಳು, ಅದನ್ನು ಈ ಅಪ್ಪು ಅವರ ಅಭಿನಯದ ಸನ್ನಿವೇಶಕ್ಕೆ ಬರೀಬೇಕು ಅಂತ ಆ ದೇವರ ಹಾಡಿದ್ದು ನಮ್ಮಂತೆ ಎಂದು ಇರೋದು ಅಂತ ಹೇಳಿ ಆ ಫಿಲಾಸಫಿಕಲಾಗಿ ಅದನ್ನು ಬರೆಯೋ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದು. ಈ ಕಾಲದ ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನೀನು, ನಡೆಸೋನದೇ ಕೊನೆಯ ಹಾಡು, ನಡೆಸೋನದೇ ಕೊನೆಯ ಮಾತು, ಈ ಭೂಮಿಯೇ ಸುರವೀಣೆಯು, ಸ್ವರತಂತಿಯೇ ನಾನು ನೀನು, ನುಡಿಸೋನದೇ ಕೊನೆಯ ಹಾಡು. ಈ ರೀತಿ ಒಂದೊಂದು ಅಪ್ಪಾಜಿಯ ಮನಸ್ಥಿತಿ, ಮನಸ್ತತ್ವ ಏನಿತ್ತು ಅನ್ನೋದನ್ನು ಈ ಹಾಡಲ್ಲಿ ಹೇಳೋ ಪ್ರಯತ್ನ ಮಾಡಿ, ನಾನು ಸುಮ್ಮನೆ ಪೆನ್ನು ಪೇಪರ್ಲಿ ಅಕ್ಷರಗಳು ಬರೆದಿದ್ದಷ್ಟೇ. ಅದರಲ್ಲಿರುವ ಒಂದು ಚೈತನ್ಯ, ಇವರೆಲ್ಲರ ಅನುಭವ, ಅವ್ರು ಕೊಟ್ಟ ಪ್ರೇರಣೆ ಎಲ್ಲ ಅವರು. ಸರ್, ಇದೆಲ್ಲ ಜೊತೆಗೆ ಅದೇ ಅಣ್ಣವರು ಕಾಡಿಗೆ ಹೋಗಿ ಬಂದ ನಂತರ ಅವರ ಬದುಕಿನ ಅಂದರೆ ಶೈಲಿಯನ್ನು ಈ ಆ ದೇವರ ಹಾಡಿದು ಅನ್ನೋಂಥ ರೀತಿಯಲ್ಲಿ ಅಳವಡಿಸ್ಕೊಂಡ್ರಿ ಅನ್ನೋಂಥದ್ದು, ಅದು ಹೆಂಗೆ ಅಂತ ಅವ್ರಿಗೆ ಆದಂಥ ಮನೋಮಂಥನ. ಅಣ್ಣವರು ಆ ಮುಂಚೆ ನಾನು ಮ್ಯೂಸಿಕ್ ಮಾಡಿದ ಚಿತ್ರಗಳಿಗೆ ಕಲ್ಯಾಣಿ ಅಂತ ಒಂದು ಚಿತ್ರಕ್ಕೆ ನಾನು ಮ್ಯೂಸಿಕ್ ಮಾಡಿದ್ದೆ. ಅದರ ಟೈಟಲ್ ಸಾಂಗ್ ಅಣ್ಣವ್ರ ಹತ್ರ ಹಾಡಿಸಿದ್ದು, ಸಂಗೀತ ಸಾಹಿತ್ಯ ಮಾಡಿ. ಆಮೇಲೆ ಪ್ರೇಮಾಲಯ ಅಂತ ಒಂದು ಸಿನಿಮಾ ಮಾಡಿದೆ, ಅದಕ್ಕೂ ಸಂಗೀತ ಸಾಹಿತ್ಯ ಮಾಡಿ ಅಣ್ಣವ್ರದ್ದು ಹಾಡಿದರು. ಮಿನುಗುತ್ತಾರೆ ಅನ್ನೋ ಚಿತ್ರಕ್ಕೆ ಅಣ್ಣವ್ರು ಹಾಡಿದರು. ಈ ಥರ ಸುಮಾರು ಸರಿ ಭೇಟಿ ಮಾಡಿ ಮಾತಾಡಿದ್ದುಂಟು. ಬಟ್ ಅಪ್ಪು ಸಿನಿಮಾದಲ್ಲಿ ಆ ಹಾಡು ಬರೆಯೋವಾಗಂತೂ ಈ ಕಡೆ ವರ್ಧಪ್ಪ ಅವರು ಒಂದಷ್ಟು ಅನುಭವಗಳನ್ನು ಹೇಳೋರು. ವರ್ಧಪ್ಪ ಅವರು ಕಡಿಮೆ ಮಾತಾಡಿದ್ರು ಕೂಡ ಮಾತಿನಲ್ಲಿ ಒಂದಿಷ್ಟು ವಿಸ್ತಾರವಾದ ಅರ್ಥ ಇರ್ತಿತ್ತು. ಅಪ್ಪಾಜಿ ಹತ್ರ ನೇರವಾಗಿ ಕೇಳೋಕ್ಕಾಗಲ್ಲ, ನಿಮ್ಗೆ ಅಲ್ಲಿ ಏನು ಮಾಡ್ತಿದ್ರಿ, ಊಟ ತಿಂಡಿಗೆ ಹೇಗಿದ್ರಿ ಕೇಳೋಕ್ಕಾಗಲ್ಲ. ಆದರೆ ಒಂದು ಅದನ್ನು ಕೇಳೋಕ್ಕಾಗಲ್ಲ. ಆದರೆ ಅವ್ರ ಹತ್ರ ಸುಮ್ಮನೆ ಅವ್ರ ಮನಸ್ಥಿತಿಗೆ ಅರ್ಥ ಮಾಡ್ಕೊಂಡು ಒಂದು ಚಿಕ್ಕ ಉದಾಹರಣೆ ಹೇಳಬೇಕಂತಂದರೆ, ಈ ಟೈಮಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅಣ್ಣ ಅವ್ರನ್ನ ನೆನೆಸ್ಕೊಂಡಾಗ ಅಪ್ಪು ಅವರ ನೆನಪು ಬಂದೇ ಬರುತ್ತೆ, ಅಪ್ಪು ಅವ್ರು ನೆನೆಸ್ಕೊಂಡಾಗ ಅಣ್ಣ ಅವರ ವಿಚಾರ ಬಂದೇ ಬರುತ್ತೆ. ಅದನ್ನು ಬಿಟ್ಟು ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಸತಿ ರಾಜ್ಕುಮಾರ್ ಸರ್, ಪಾರ್ವತಮ್ಮ ಅವರು ನಿಂತ್ಕೊಂಡಿದ್ರು. ನಾನು ನಿಂತ್ಕೊಂಡು ಅವ್ರನ್ನೇ ಹೇಗೆ ನೋಡ್ತಾ ಇದ್ದೆ. ಏನು ಅಂದರು, ಯಾಕೋ ನಿಮ್ಮನ್ನು ನೋಡ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮನ ನೋಡ್ದಂಗೆ ಆಗುತ್ತೆ ಅಂತ ಅಂದೆ ನಾನು. ಅದು ಹಾಗಲ್ಲ, ಪ್ರತಿಯೊಬ್ಬರಲ್ಲೂ ಅಪ್ಪ ಅಮ್ಮನನ್ನೇ ಹುಡುಕುವ ಕಣ್ಣುಗಳು ನಿಮ್ಮದು, ಅದಕ್ಕೆ ಹಂಗೆ ಅಂದರು. ಆಮೇಲೆ ಒಂದು ಈ ನಿನ್ನ ಕಣ್ಣಾಣೆ ಹಾಡು ಬರೆಯುವಾಗ ಅದರಲ್ಲಿ 2ನೇ ಚರಣದಲ್ಲಿ ಪಂಚಭೂತಗಳ ಹೋಲಿಕೆಯನ್ನು ಇಟ್ಕೊಂಡ್ಬರ್ದು. ಪ್ರೀತಿ ಒಂದು ಗಾಳಿಯ ಹಾಗೆ, ಗಾಳಿ ಮಾತಲ್ಲ. ಪ್ರೀತಿ ಹರಿಯೋ ನೀರಿನ ಹಾಗೆ, ನಿಂತ ನೀರಲ್ಲ. ಪ್ರೀತಿ ಒಂದು ಭೂಮಿಯ ಹಾಗೆ, ನಿರಂತರ ಅದು ಜೀವಸ್ವರ. ಪ್ರೀತಿ ಒಂದು ಆಕಾಶಕ್ಕೆ ಈ ಥರ ಒಂದು ಪ್ರೀತಿ ಒಂದು ಜ್ಯೋತಿ ಹಾಗೆ, ಬೆಂಕಿ ಅಲ್ಲ. ಪಂಚಭೂತಗಳನ್ನ ಇಟ್ಕೊಂಡು ಚರಣ ಬರೆದಾಗ ಅಲ್ಲಿ ಎದುರುಗಡೆ ಕೂತಿದ್ದವರು ಅಣ್ಣವರು ಎದ್ದು ಬಂದುಬಿಟ್ಟು ಶೇಖರಣೆ ಮಾಡಿದ್ರು. ಅಪ್ಪು ಅವರು ಅಲ್ಲೇ ಕೂತಿದ್ರು. ಆ ಅಣ್ಣವ್ರು ಯಾವಾಗ ಎದ್ದು ನನ್ನ ಹತ್ರಕ್ಕೆ ಬಂದರೆ ಉಳಿದವರು ಎದ್ದು ನಿಂತರು. ಅಲ್ಲಿ ಬಂದು ತುಂಬ ಗಟ್ಟಿಯಾಗಿ ಶೇಖರಣೆ ಮಾಡಿದ್ರು. ತುಂಬ ಚೆನ್ನಾಗಿದೆ, ಇದು ವಿಶೇಷವಾಗಿದೆ ಅಂದರು. ಅಯ್ಯೋ ಏನೂ ಗೊತ್ತಿಲ್ಲ ಸರ್, ನನಗೇನೋ ತೋಚಿದ್ದು ಬರೆದಿದ್ದು ಒಂದು, ಅದು ತೋಚಿದ್ದಕ್ಕಲ್ಲ, ನೀವು ಅದಕ್ಕೆ ಸೋತಿದ್ದಕ್ಕೆ ಬಂದಿದ್ದು ಅದು ನಿಮಗೆ ಅಂದರು. ಸೊ ಈ ಮೆಚೂರ್ಡ್ ಥಾಟ್ಸ್ ಎಲ್ಲ ಬಂದಾಗ ನಾನು ಅವ್ರ ಜೊತೆ ಕೂತು ಅವ್ರ ಮನಸ್ಸಿನ ವೇದನೆ, ನಿವೇದನೆ, ಆವೇದನೆ, ಸಂವೇದನೆ ಏನೆಲ್ಲ ಇದೆ ಅದನ್ನೆಲ್ಲ ನಾನು ಕೇಳಬೇಕು ಅನ್ನೋ ಒಂದು ಕಾತರ ಇರುತ್ತಲ್ವ. ಅವರು ಮನಸ್ಸಿಂದ ಅದನ್ನು ಹೇಳ್ತಾ ಹೋಗೋರು. ಅದೆಲ್ಲ ಹೇಳುವಾಗ ಅದರಲ್ಲಿ ಎಷ್ಟೆಷ್ಟು ಸಾರ ಸಿಕ್ಕತ್ತೆ, ಆ ಸಾರಗಳನ್ನೆಲ್ಲ ಇಟ್ಟುಕೊಂಡು ಆ ಸ್ವರದ ಜೊತೆ ಸೇರಿ, ಸ್ವರ ಸಾರ ಸೇರಿ ಆ ದೇವರ ಹಾಡನ್ನು ಬರೆದಾಗ ಈ ಹಾಡನ್ನು ಅಪ್ಪು ಅವರು ತುಂಬ ವಿಶೇಷವಾಗಿ ಕೇಳೋರು. ಆ್ಯಕ್ಚುಲಿ ಅಪ್ಪು ಅವರು ತುಂಬ ವೆಸ್ಟರ್ನ್ ಸಾಂಗ್ಸು, ಮಾಡರ್ನ್ ಸಾಂಗ್ಸು, ತುಂಬ ಫಾರ್ವರ್ಡೆಡ್ ಮ್ಯೂಸಿಕ್ಕು ಎಲ್ಲದ್ರ ಕಡೆ ಒಂಥರ ಪರಿಣಿತಿ ಅವರಿಗೆ, ಮತ್ತು ಅದರ ಕೇಳರಿಮೆ ಜಾಸ್ತಿ. ಆದರೆ ಅವರು ಒಬ್ಬೊಬ್ಬರೇ ಇದ್ದಾಗ ಈ ಆ ದೇವರ ಹಾಡನ್ನು ತುಂಬ ಸತಿ ಕೇಳಿದ್ದಾರೆ. ಅವರು ಕೇಳಿದ್ದು ಹೀಗಿದೆ ಏನೋ ಇದೆ ಅಂತ ಅಲ್ಲೋ ಅನಿಸೋದು. ಅಪ್ಪು ಅವರು ಇನ್ನು ಪುಟ್ಟ ಪಾಪು ಥರ, ಮಗು ಥರ ಎಲ್ಲರ ಮನಸ್ಸಿನಲ್ಲಿ ಅನಿಸಿದ್ರು. ಆ ನಗು ಹಾಗೆ ಇದೆ, ನಗು ಮಾಸೋದು ಇಲ್ಲ. ಅದರ ಮಧ್ಯದಲ್ಲಿ ಅದರ ಒಳಗಡೆ ಯಾರೋ ಒಬ್ಬ ಹಿರಿಯ ಇದ್ದಾನೆ, ಯಾರೋ ಹಿರಿಯಕರಿದ್ದಾರೆ ಒಳಗಡೆ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡೋದು. ಆ ರೀತಿಯಾಗಿ ಅವ್ರ ಜೊತೆ ಕಳೆದಂಥ ಸಮಯಗಳು ಒಂದೊಂದು ಅದನ್ನು ಹೇಳಕ್ಕೆ ಹೋದರೆ ಏನಾಗುತ್ತೆ, ಮಾತುಗಳು ಮೌನ ಆಗಿಬಿಡುತ್ತೆ ಅಷ್ಟೇ. ಆಗ ಮೌನ ಮಾತಾಡೋಕ್ಕೆ ಶುರು ಮಾಡುತ್ತೆ.